ನೋಡ್ರಿ ಅಲ್ಲೂ ತಮಿಳು ಮಾತಾಡ್ತಾರೆ ಎಲ್ಲ ಬೇರೆ ಬೇರೆ ಬಂದಿದ್ರು ಕೂಡ ನೋಡಿ. ಈಗ 543 ಸೀಟ್ ಇದೆ. ಈಗ ಹಾಲಿ ಸೀಟ್ ಮರುವಿಂಗಡಣೆ ಆದರೆ ಹಾಲಿ ಸೀಟ್ ಅಂತಂದರೆ ಈಗ 25 ಲಕ್ಷ ಇದೆ, ಇಲ್ಲ ನಾವೊಂದು 25 ಲಕ್ಷಕ್ಕೆ ಫಿಕ್ಸ್ ಮಾಡೋಣ ಅಂತಂದರೆ ಏನಾಗ್ಬೋದು ಅಂತ ಹೇಳ್ಬಿಡ್ತೀನಿ. ಕರ್ನಾಟಕ 28 ಸೀಟ್ ಇದೆ, ಅದು 26 ಆಗ್ತದೆ. 543 ಇರುತ್ತೆ ಟೋಟಲ್. ತಮಿಳುನಾಡು 39 ಇದ್ದದ್ದು 31 ಆಗುತ್ತೆ, ಕಡಿಮೆ ಆಗುತ್ತೆ. ಆಂಧ್ರ ಮತ್ತು ತೆಲಂಗಾಣ 42 ಇದ್ದದ್ದು 34 ಆಗುತ್ತೆ. ಕೇರಳ 20 ಇದ್ದದ್ದು 12 ಆಗುತ್ತೆ. ಪಂಜಾಬ್ 12 ಇದ್ದದ್ದು 11 ಆಗುತ್ತೆ. ಬೇರೆ ಯಾವುದೇ ರಾಜ್ಯಗಳಿಗೆ ತೊಂದರೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ಏನಾಗುತ್ತೆ, 80ರಿಂದ 91ಕ್ಕೆ ಜಾಸ್ತಿ ಆಗ್ಬೋದು, ಸಣ್ಣದಿದು 543ರಲ್ಲಿ. ಬಿಹಾರದಲ್ಲಿ 40ರಿಂದ 50 ಆಗ್ಬೋದು, ರಾಜಸ್ಥಾನ 25ರಿಂದ 31 ಆಗ್ಬೋದು, ಮಧ್ಯಪ್ರದೇಶ 29ರಿಂದ 33 ಆಗ್ಬೋದು, ಉತ್ತರಾಖಂಡ 5ರಿಂದ 4 ಆಗ್ಬೋದು. ಇಲ್ಲೂ ಕೂಡ ನಮಗೆ ಲಾಸ್ ಇದೆ. ಆದರೆ ಇಲ್ಲ ನಾವು 15 ಲಕ್ಷಕ್ಕೆ ಸೀಮಿತ ಮಾಡೋಣ. ಈಗ 25 ಲಕ್ಷ ಇದೆ ಅಂತ ಇಟ್ಕೊಳ್ಳಿ, ನನ್ನ ಪ್ರಕಾರ 25 ಲಕ್ಷ ಇದೆ, 25 ಲಕ್ಷ ಇಲ್ಲ 15 ಲಕ್ಷಕ್ಕೆ ಮಾಡೋಣ ಅಂತ ಹೇಳಿದಾಗ ಏನಾಗುತ್ತೆ ನೋಡಿ, 842 ಸೀಟ್ ಆಗುತ್ತೆ. ಹಾಲಿ ಸೀಟ್ ಮರುವಿಂಗಡಣೆ ಆದರೆ ಎಷ್ಟು ಲಾಸ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಕರ್ನಾಟಕ 28 ಇದ್ದದ್ದು 41 ಆಗ್ಬೋದು, 843 ಆದಾಗ. ತಮಿಳುನಾಡು 39 ಇದ್ದದ್ದು 10 ಜಾಸ್ತಿ ಆಗಿ 49 ಆಗ್ಬೋದು, 843 ಆದಾಗ, 848 ಆದಾಗ. ಆಂಧ್ರ ತೆಲಂಗಾಣ 42ರಿಂದ 54 ಆಗ್ಬೋದು, ಓಕೆ. ಕೇರಳ 20 ಇದ್ದದ್ದು 20 ಇರುತ್ತೆ. ಪಂಜಾಬ್ 12 ಇದ್ದದ್ದು 18 ಆಗುತ್ತೆ. ನಮಗೆ ಲಾಭ ಅಲ್ವಾ ಅಂತ ನೀವು ಕೇಳ್ಬೋದು. ಲಾಭ ನಮಗಲ್ಲ, ಹೇಳ್ತೀನಿ ಯಾರಿಗೆ ಅಂತೇಳಿ. ನಮಗೆಷ್ಟಾಯಿತು, 28 ಇದ್ದದ್ದು 41 ಅಲ್ವಾ, ಎಷ್ಟು 28 30 13 ಜಾಸ್ತಿ. ಉತ್ತರ ಪ್ರದೇಶ 80 ಇದ್ದದ್ದು 143 ಆಗುತ್ತೆ, ಡಬಲ್. ಹಾಗಿದ್ರೆ ನಮಗೆಷ್ಟಾಗಬೇಕಾಗಿತ್ತು, 56 ಆಗಬೇಕಾಗಿತ್ತಲ್ಲ. ನಮಗೆಷ್ಟಾಗುತ್ತೆ, 41 ಆಗುತ್ತೆ. ಅವ್ರಿಗೆಷ್ಟು, 80 ಇದ್ದದ್ದು 143. ಎಲ್ಲ ದುಡ್ಡು ಅಲ್ಲಿಗೆ ಹೋಗುತ್ತೆ. ಬಿಹಾರ 40 ಇದ್ದದ್ದು 79 ಆಗುತ್ತೆ. ರಾಜಸ್ಥಾನ 25 ಡಬಲ್ 50 ಆಗುತ್ತೆ. ಮಧ್ಯಪ್ರದೇಶ 29 ಇದ್ದದ್ದು 52 ಆಗುತ್ತೆ. ಉತ್ತರಾಖಂಡ 5 ಇದ್ದದ್ದು 7 ಆಗುತ್ತೆ. ಸಿಂಪಲಾಗಿ ಹೇಳ್ತೀನಿ ಲಾಸ್ ಏನು ಅಂತೇಳಿ. ಈಗ ಒಬ್ಬ MLA ಇದ್ದರೆ ಅವನಿಗೆ 500 ಕೋಟಿ ಬರುತ್ತೆ ಮಿನಿಮಮ್ ಅವನ ಕ್ಷೇತ್ರಕ್ಕೆ, ಅವನ ಕಾಲಾವಧಿಯಲ್ಲಿ 500 ಆಗ್ತದೆ. ಈಗ ಕಡಿಮೆ ಆದರೆ ಒಂದು ಆ ಜಾಗಕ್ಕೆ 500 ಕೋಟಿ ಕಡಿಮೆ ಆಯ್ತಲ್ಲ. ಹಾಗೇನೆ ಸಂಸದರಿಗೆ ಆ 500 ಕೋಟಿ ಲೆಕ್ಕದಲ್ಲಿ ತುಂಬ ದೊಡ್ಡ ಮೊತ್ತಲ್ಲಿ, ನಾನು ಅದನ್ನು ಇನ್ ಡೀಟೇಲ್ ಆಗಿ ಹೇಳ್ತೀನಿ ಬೇಕಿದೆ. 100,000 ಕೋಟಿನೋ 2,000 ಕೋಟಿನೋ 2,000 ಕೋಟಿ ಒಂದು ಬಂದೇ ಬರುತ್ತೆ. ನೀವು 80 140 ಆದರೆ ಆ 80 ಜನರಿಗೆ ಇಂಟು 2,000 ಕೋಟಿ ಎಷ್ಟಾಯಿತು, ನಮಗೆ 2,000 ಕೋಟಿ ಎಷ್ಟು ಕಡಿಮೆ ಆಯಿತು, 10 ಸ್ಥಾನ ಜಾಸ್ತಿ ಆಗುತ್ತೆ, ಅವರಿಗೆ 80 ಸ್ಥಾನ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ಲ, ಯಾವ ದುಡ್ಡು ಅದಕ್ಕೆ ಬೀಳೋದು, ಇನ್ಫ್ರಾಸ್ಟ್ರಕ್ಚರ್ಗೆ. ಹಾಗಾಗಿ ಇದನ್ನು ಪಕ್ಷಭೇದ ಅಂತ ನೋಡಬೇಡಿ ನೀವು ದಯವಿಟ್ಟು. ಇದು ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಆಲೋಚನೆ ಮಾಡಿ ನೋಡಿ. ಈಗ ಒಂದು ಬ್ರೇಕ್ ಆದ ನಂತರ ಇಲ್ಲಿ ನೋಡ್ರಿ ಅಲ್ಲೂ ತಮಿಳು ಮಾತಾಡ್ತಾರೆ ಎಲ್ಲ ಬೇರೆ ಬೇರೆ ಬಂದಿದ್ರು ಕೂಡ ನೋಡಿ. ಈಗ 543 ಸೀಟ್ ಇದೆ. ಈಗ ಹಾಲಿ ಸೀಟ್ ಮರುವಿಂಗಡಣೆ ಆದರೆ ಹಾಲಿ ಸೀಟ್ ಅಂತಂದರೆ ಈಗ 25 ಲಕ್ಷ ಇದೆ, ಇಲ್ಲ ನಾವೊಂದು 25 ಲಕ್ಷಕ್ಕೆ ಫಿಕ್ಸ್ ಮಾಡೋಣ ಅಂತಂದರೆ ಏನಾಗ್ಬೋದು ಅಂತ ಹೇಳ್ಬಿಡ್ತೀನಿ. ಕರ್ನಾಟಕ 28 ಸೀಟ್ ಇದೆ, ಅದು 26 ಆಗ್ತದೆ. 543 ಇರುತ್ತೆ ಟೋಟಲ್. ತಮಿಳುನಾಡು 39 ಇದ್ದದ್ದು 31 ಆಗುತ್ತೆ, ಕಡಿಮೆ ಆಗುತ್ತೆ. ಆಂಧ್ರ ಮತ್ತು ತೆಲಂಗಾಣ 42 ಇದ್ದದ್ದು 34 ಆಗುತ್ತೆ. ಕೇರಳ 20 ಇದ್ದದ್ದು 12 ಆಗುತ್ತೆ. ಪಂಜಾಬ್ 12 ಇದ್ದದ್ದು 11 ಆಗುತ್ತೆ. ಬೇರೆ ಯಾವುದೇ ರಾಜ್ಯಗಳಿಗೆ ತೊಂದರೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ಏನಾಗುತ್ತೆ, 80ರಿಂದ 91ಕ್ಕೆ ಜಾಸ್ತಿ ಆಗ್ಬೋದು, ಸಣ್ಣದಿದು 543ರಲ್ಲಿ. ಬಿಹಾರದಲ್ಲಿ 40ರಿಂದ 50 ಆಗ್ಬೋದು, ರಾಜಸ್ಥಾನ 25ರಿಂದ 31 ಆಗ್ಬೋದು, ಮಧ್ಯಪ್ರದೇಶ 29ರಿಂದ 33 ಆಗ್ಬೋದು, ಉತ್ತರಾಖಂಡ 5ರಿಂದ 4 ಆಗ್ಬೋದು. ಇಲ್ಲೂ ಕೂಡ ನಮಗೆ ಲಾಸ್ ಇದೆ. ಆದರೆ ಇಲ್ಲ ನಾವು 15 ಲಕ್ಷಕ್ಕೆ ಸೀಮಿತ ಮಾಡೋಣ. ಈಗ 25 ಲಕ್ಷ ಇದೆ ಅಂತ ಇಟ್ಕೊಳ್ಳಿ, ನನ್ನ ಪ್ರಕಾರ 25 ಲಕ್ಷ ಇದೆ, 25 ಲಕ್ಷ ಇಲ್ಲ 15 ಲಕ್ಷಕ್ಕೆ ಮಾಡೋಣ ಅಂತ ಹೇಳಿದಾಗ ಏನಾಗುತ್ತೆ ನೋಡಿ, 842 ಸೀಟ್ ಆಗುತ್ತೆ. ಹಾಲಿ ಸೀಟ್ ಮರುವಿಂಗಡಣೆ ಆದರೆ ಎಷ್ಟು ಲಾಸ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಕರ್ನಾಟಕ 28 ಇದ್ದದ್ದು 41 ಆಗ್ಬೋದು, 843 ಆದಾಗ. ತಮಿಳುನಾಡು 39 ಇದ್ದದ್ದು 10 ಜಾಸ್ತಿ ಆಗಿ 49 ಆಗ್ಬೋದು, 843 ಆದಾಗ, 848 ಆದಾಗ. ಆಂಧ್ರ ತೆಲಂಗಾಣ 42ರಿಂದ 54 ಆಗ್ಬೋದು, ಓಕೆ. ಕೇರಳ 20 ಇದ್ದದ್ದು 20 ಇರುತ್ತೆ. ಪಂಜಾಬ್ 12 ಇದ್ದದ್ದು 18 ಆಗುತ್ತೆ. ನಮಗೆ ಲಾಭ ಅಲ್ವಾ ಅಂತ ನೀವು ಕೇಳ್ಬೋದು. ಲಾಭ ನಮಗಲ್ಲ, ಹೇಳ್ತೀನಿ ಯಾರಿಗೆ ಅಂತೇಳಿ. ನಮಗೆಷ್ಟಾಯಿತು, 28 ಇದ್ದದ್ದು 41 ಅಲ್ವಾ, ಎಷ್ಟು 28 30 13 ಜಾಸ್ತಿ. ಉತ್ತರ ಪ್ರದೇಶ 80 ಇದ್ದದ್ದು 143 ಆಗುತ್ತೆ, ಡಬಲ್. ಹಾಗಿದ್ರೆ ನಮಗೆಷ್ಟಾಗಬೇಕಾಗಿತ್ತು, 56 ಆಗಬೇಕಾಗಿತ್ತಲ್ಲ. ನಮಗೆಷ್ಟಾಗುತ್ತೆ, 41 ಆಗುತ್ತೆ. ಅವರಿಗೆಷ್ಟು, 80 ಇದ್ದದ್ದು 143. ಎಲ್ಲ ದುಡ್ಡು ಅಲ್ಲಿಗೆ ಹೋಗುತ್ತೆ. ಬಿಹಾರ 40 ಇದ್ದದ್ದು 79 ಆಗುತ್ತೆ. ರಾಜಸ್ಥಾನ 25 ಡಬಲ್ 50 ಆಗುತ್ತೆ. ಮಧ್ಯಪ್ರದೇಶ 29 ಇದ್ದದ್ದು 52 ಆಗುತ್ತೆ. ಉತ್ತರಾಖಂಡ 5 ಇದ್ದದ್ದು 7 ಆಗುತ್ತೆ. ಸಿಂಪಲಾಗಿ ಹೇಳ್ತೀನಿ ಲಾಸ್ ಏನು ಅಂತೇಳಿ. ಈಗ ಒಬ್ಬ MLA ಇದ್ದರೆ ಅವನಿಗೆ 500 ಕೋಟಿ ಬರುತ್ತೆ ಮಿನಿಮಮ್ ಅವನ ಕ್ಷೇತ್ರಕ್ಕೆ, ಅವನ ಕಾಲಾವಧಿಯಲ್ಲಿ 500 ಆಗ್ತದೆ. ಈಗ ಕಡಿಮೆ ಆದರೆ ಒಂದು ಆ ಜಾಗಕ್ಕೆ 500 ಕೋಟಿ ಕಡಿಮೆ ಆಯ್ತಲ್ಲ. ಹಾಗೇನೆ ಸಂಸದರಿಗೆ ಆ 500 ಕೋಟಿ ಲೆಕ್ಕದಲ್ಲಿ ತುಂಬ ದೊಡ್ಡ ಮೊತ್ತಲ್ಲಿ, ನಾನು ಅದನ್ನು ಇನ್ ಡೀಟೇಲ್ ಆಗಿ ಹೇಳ್ತೀನಿ ಬೇಕಿದೆ. 100,000 ಕೋಟಿನೋ 2,000 ಕೋಟಿನೋ 2,000 ಕೋಟಿ ಒಂದು ಬಂದೇ ಬರುತ್ತೆ.
ನೀವು 80 140 ಆದರೆ ಆ 80 ಜನರಿಗೆ ಇಂಟು 2,000 ಕೋಟಿ ಎಷ್ಟಾಯಿತು? ನಮಗೆ 2,000 ಕೋಟಿ ಎಷ್ಟು ಕಡಿಮೆ ಆಯಿತು? 10 ಸ್ಥಾನ ಜಾಸ್ತಿ ಆಗುತ್ತೆ, ಅವರಿಗೆ 80 ಸ್ಥಾನ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ಲ? ಯಾವ ದುಡ್ಡು ಅದಕ್ಕೆ ಬೀಳೋದು? ಇನ್ಫ್ರಾಸ್ಟ್ರಕ್ಚರ್ಗೆ. ಹಾಗಾಗಿ ಇದನ್ನು ಪಕ್ಷಭೇದ ಅಂತ ನೋಡಬೇಡಿ ನೀವು ದಯವಿಟ್ಟು. ಇದು ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಆಲೋಚನೆ ಮಾಡಿ ನೋಡಿ. ಈಗ ಒಂದು ಬ್ರೇಕ್ ಆದ ನಂತರ ಇಲ್ಲಿ ನೋಡ್ರಿ, ಅಲ್ಲೂ ತಮಿಳು ಮಾತಾಡಿ, ಎಲ್ಲ ಬೇರೆ ಬಂದಿದ್ರು ಕೂಡ ನೋಡಿ. ಈಗ 543 ಸೀಟ್ ಇದೆ. ಈಗ ಹಾಲಿ ಸೀಟ್ ಮರುವಿಂಗಡಣೆ ಆದರೆ, ಹಾಲಿ ಸೀಟ್ ಅಂತಂದರೆ ಈಗ 25 ಲಕ್ಷ ಇದೆ, ಇಲ್ಲ ನಾವೊಂದು 25 ಲಕ್ಷಕ್ಕೆ ಫಿಕ್ಸ್ ಮಾಡೋಣ ಅಂತಂದರೆ ಏನಾಗ್ಬೋದು ಅಂತ ಹೇಳ್ಬಿಡ್ತೀನಿ. ಕರ್ನಾಟಕ 28 ಸೀಟ್ ಇದೆ, ಅದು 26 ಆಗ್ತದೆ. 543 ಇರುತ್ತೆ ಟೋಟಲ್. ತಮಿಳುನಾಡು 39 ಇದ್ದದ್ದು 31 ಆಗುತ್ತೆ, ಕಡಿಮೆ ಆಗುತ್ತೆ. ಆಂಧ್ರ ಮತ್ತು ತೆಲಂಗಾಣ 42 ಇದ್ದದ್ದು 34 ಆಗುತ್ತೆ. ಕೇರಳ 20 ಇದ್ದದ್ದು 12 ಆಗುತ್ತೆ. ಪಂಜಾಬ್ 12 ಇದ್ದದ್ದು 11 ಆಗುತ್ತೆ. ಬೇರೆ ಯಾವುದೇ ರಾಜ್ಯಗಳಿಗೆ ತೊಂದರೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ಏನಾಗುತ್ತೆ, 80ರಿಂದ 91ಕ್ಕೆ ಜಾಸ್ತಿ ಆಗ್ಬೋದು, ಸಣ್ಣದಿದು 543ರಲ್ಲಿ. ಬಿಹಾರದಲ್ಲಿ 40ರಿಂದ 50 ಆಗ್ಬೋದು, ರಾಜಸ್ಥಾನ 25ರಿಂದ 31 ಆಗ್ಬೋದು, ಮಧ್ಯಪ್ರದೇಶ 29ರಿಂದ 33 ಆಗ್ಬೋದು, ಉತ್ತರಾಖಂಡ 5ರಿಂದ 4 ಆಗ್ಬೋದು. ಇಲ್ಲೂ ಕೂಡ ನಮಗೆ ಲಾಸ್ ಇದೆ. ಆದರೆ ಇಲ್ಲ, ನಾವು 15 ಲಕ್ಷಕ್ಕೆ ಸೀಮಿತ ಮಾಡೋಣ. ಈಗ 25 ಲಕ್ಷ ಇದೆ ಅಂತ ಇಟ್ಕೊಳ್ಳಿ, ನನ್ನ ಪ್ರಕಾರ 25 ಲಕ್ಷನೇ ಇದೆ, 25 ಲಕ್ಷ ಇಲ್ಲ 15 ಲಕ್ಷಕ್ಕೆ ಮಾಡೋಣ ಅಂತ ಹೇಳಿದಾಗ ಏನಾಗುತ್ತೆ ನೋಡಿ, 842 ಸೀಟ್ ಆಗುತ್ತೆ. ಹಾಲಿ ಸೀಟ್ ಮರುವಿಂಗಡಣೆ ಆದರೆ ಎಷ್ಟು ಲಾಸ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಕರ್ನಾಟಕ 28 ಇದ್ದದ್ದು 41 ಆಗ್ಬೋದು, 843 ಆದಾಗ. ತಮಿಳುನಾಡು 39 ಇದ್ದದ್ದು 10 ಜಾಸ್ತಿ ಆಗಿ 49 ಆಗ್ಬೋದು, 843 ಆದಾಗ, 848 ಆದಾಗ. ಆಂಧ್ರ ತೆಲಂಗಾಣ 42ರಿಂದ 54 ಆಗ್ಬೋದು, ಓಕೆ. ಕೇರಳ 20 ಇದ್ದದ್ದು 20 ಇರುತ್ತೆ. ಪಂಜಾಬ್ 12 ಇದ್ದದ್ದು 18 ಆಗುತ್ತೆ. ನಮಗೆ ಲಾಭ ಅಲ್ವಾ ಅಂತ ನೀವು ಕೇಳ್ಬೋದು. ಲಾಭ ನಮಗಲ್ಲ, ಹೇಳ್ತೀನಿ ಯಾರಿಗೆ ಅಂತೇಳಿ. ನಮಗೆಷ್ಟಾಯಿತು? 28 ಇದ್ದದ್ದು 41 ಅಲ್ವಾ, ಎಷ್ಟು? 22 33 13 ಜಾಸ್ತಿ. ಉತ್ತರ ಪ್ರದೇಶ 80 ಇದ್ದದ್ದು 143 ಆಗುತ್ತೆ, ಡಬಲ್. ಹಾಗಿದ್ರೆ ನಮಗೆಷ್ಟಾಗಬೇಕಾಗಿತ್ತು? 56 ಆಗಬೇಕಾಗಿತ್ತಲ್ಲ. ನಮಗೆಷ್ಟಾಗುತ್ತೆ? 41 ಆಗುತ್ತೆ. ಅವ್ರಿಗೆಷ್ಟು? 80 ಇದ್ದದ್ದು 143. ಎಲ್ಲ ದುಡ್ಡು ಅಲ್ಲಿಗೆ ಹೋಗುತ್ತೆ. ಬಿಹಾರ 40 ಇದ್ದದ್ದು 79 ಆಗುತ್ತೆ. ರಾಜಸ್ಥಾನ 25 ಡಬಲ್ 50 ಆಗುತ್ತೆ. ಮಧ್ಯಪ್ರದೇಶ 29 ಇದ್ದದ್ದು 52 ಆಗುತ್ತೆ. ಉತ್ತರಾಖಂಡ 5 ಇದ್ದದ್ದು 7 ಆಗುತ್ತೆ. ಸಿಂಪಲಾಗಿ ಹೇಳ್ತೀನಿ ಲಾಸ್ ಏನು ಅಂತೇಳಿ. ಈಗ ಒಬ್ಬ MLA ಇದ್ದರೆ ಅವನಿಗೆ 500 ಕೋಟಿ ಬರುತ್ತೆ ಮಿನಿಮಮ್ ಅವನ ಕ್ಷೇತ್ರಕ್ಕೆ, ಅವನ ಕಾಲಾವಧಿಯಲ್ಲಿ 500 ಆಗ್ತದೆ. ಈಗ ಕಡಿಮೆ ಆದರೆ ಒಂದು ಜಾಗಕ್ಕೆ 500 ಕೋಟಿ ಕಡಿಮೆ ಆಯ್ತಲ್ಲ. ಹಾಗೇನೆ ಸಂಸದರಿಗೆ ಆ 500 ಕೋಟಿ ಲೆಕ್ಕದಲ್ಲಿ ತುಂಬ ದೊಡ್ಡ ಮೊತ್ತದಲ್ಲಿ, ನಾನು ಅದನ್ನು ಇನ್ ಡೀಟೇಲ್ ಆಗಿ ಹೇಳ್ತೀನಿ ಬೇಕಿದೆ. 1,000 ಕೋಟಿನೋ 2,000 ಕೋಟಿನೋ 2,000 ಕೋಟಿ ಒಂದು ಬಂದೇ ಬರುತ್ತೆ. ನೀವು 80 140 ಆದರೆ ಆ 80 ಜನರಿಗೆ ಇಂಟು 2,000 ಕೋಟಿ ಎಷ್ಟಾಯಿತು? ನಮಗೆ 2,000 ಕೋಟಿ ಎಷ್ಟು ಕಡಿಮೆ ಆಯಿತು? 10 ಸ್ಥಾನ ಜಾಸ್ತಿ ಆಗುತ್ತೆ, ಅವರಿಗೆ 80 ಸ್ಥಾನ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ಲ? ಯಾವ ದುಡ್ಡು ಅದಕ್ಕೆ ಬೀಳೋದು? ಇನ್ಫ್ರಾಸ್ಟ್ರಕ್ಚರ್ಗೆ. ಹಾಗಾಗಿ ಇದನ್ನು ಪಕ್ಷಭೇದ ಅಂತ ನೋಡಬೇಡಿ ನೀವು ದಯವಿಟ್ಟು. ಇದು ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಆಲೋಚನೆ ಮಾಡಿ ನೋಡಿ. ಈಗ ಒಂದು ಬ್ರೇಕ್ ಆದ ನಂತರ ಇಲ್ಲಿ ನೋಡ್ರಿ, ಅಲ್ಲೂ ತಮಿಳು ಮಾತಾಡಿ, ಎಲ್ಲ ಬೇರೆ ಬಂದಿದ್ರು ಕೂಡ ನೋಡಿ. ಈಗ 543 ಸೀಟ್ ಇದೆ. ಈಗ ಹಾಲಿ ಸೀಟ್ ಮರುವಿಂಗಡಣೆ ಆದರೆ, ಹಾಲಿ ಸೀಟ್ ಅಂತಂದರೆ ಈಗ 25 ಲಕ್ಷ ಇದೆ, ಇಲ್ಲ ನಾವೊಂದು 25 ಲಕ್ಷಕ್ಕೆ ಫಿಕ್ಸ್ ಮಾಡೋಣ ಅಂತಂದರೆ ಏನಾಗ್ಬೋದು ಅಂತ ಹೇಳ್ಬಿಡ್ತೀನಿ. ಕರ್ನಾಟಕ 28 ಸೀಟ್ ಇದೆ, ಅದು 26 ಆಗ್ತದೆ. 543 ಇರುತ್ತೆ ಟೋಟಲ್.